ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ಇದು ಉತ್ತರ ಕರ್ನಾಟಕದ ಜನಧನಿ. ಇಂದು ನಮ್ಮೊಂದಿಗೆ ಹೂವಿನಹಡಗಲಿ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂಥ ಮಾನ್ಯರ ಮಸಲವಾಡದ ಮಲ್ಲಿಕಾರ್ಜುನ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದೆ. ಹಣ್ಣಿ ಶಶಿಧರ್ ಅವರು ರಾಜೀನಾಮೆಯಿಂದ ತೆರವಾಗಿದ್ದಂತಹ ತಾಲೂಕು ಬಿಜೆಪಿ ಘಟಕದ ಸ್ಥಾನಕ್ಕೆ ಇಂದು ಮಲ್ಲಿಕಾರ್ಜುನ ಅವರು ಆಯ್ಕೆಯಾಗಿದ್ದಾರೆ. ಮಲ್ಲಿಕಾರ್ಜುನ ಅವರೇ, ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಸಂದರ್ಭದಲ್ಲಿ ನೀವು ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ಸರ್, ನಾವೀಗ ಈ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಮಾನ್ಯ ಶಾಸಕರಾದ ಕೃಷ್ಣನಾಯ್ಕ ಸರ್ ಅವರು ನಮ್ಮ ಮೇಲೆ ಒಂದು ದೊಡ್ಡ ಭರವಸೆಯನ್ನು ಇಟ್ಟುಕೊಂಡು ನಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಮತ್ತು ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ನಾಯಕರು ನಮ್ಮ ಮೇಲೆ ಪಕ್ಷದ ಒಂದು ಜವಾಬ್ದಾರಿಯನ್ನು ಬಹಳ ಭರವಸೆಯಿಂದ ನಮ್ಮ ಹೆಗಲಿಗೆ ಹೊರಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರ ಭರವಸೆಯನ್ನು ನಾವು ಯಾವುದೇ ಕಾರಣಕ್ಕೂ ಹುಸಿ ಹೋಗಲಾರದೆ ಅಚ್ಚುಕಟ್ಟಾಗಿ ಆ ಭರವಸೆಯನ್ನು ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ತಾಲೂಕು ಬಿಜೆಪಿ ಪಕ್ಷದಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ, ಗುಂಪುಗಳಿದ್ದಾವೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಪಕ್ಷ ಸಂಘಟನೆ ಮಾಡುವ ಸಂದರ್ಭದಲ್ಲಿ ನೀವೇನು ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀರಿ, ಅದು ಹೇಗೆ ಅದನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ? ನಮ್ಮ ತಾಲೂಕಾ ಬಿಜೆಪಿ ಪಕ್ಷದಲ್ಲಿ ಅಂತ ಏನು ಭಿನ್ನಾಭಿಪ್ರಾಯಗಳು ಕಂಡು ಬಂದಿಲ್ಲ. ನಮಗನಿಸಿದ ಮಟ್ಟಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಾದ್ರು ಇದ್ದರೆ ಅಂಥವ್ರನ್ನ ಕರೆದು ಕಾರ್ಯಕರ್ತರನ್ನ ನಾವು ಅವ್ರನ್ನ ಏನಿದೆ ವ್ಯತ್ಯಾಸ ಏನಿದೆ ಎಂದು ಮಾನ್ಯ ಶಾಸಕರ ಗಮನ ತರಲು ಬಯಸ್ತಾ ಅವರ ಮಾರ್ಗದರ್ಶನದೊಂದಿಗೆ ಆ ವ್ಯತ್ಯಾಸಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋದ್ರ ಮುಖಾಂತರ ನಾವು ಗ್ರಾಮೀಣ ಮಟ್ಟದಲ್ಲಿ ಪಕ್ಷವನ್ನು ಬಲವರ್ಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಮುಂಬರುವ ದಿನಗಳಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರುವಂಥ ಸಂದರ್ಭ ಇದೆ. ಅಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇರುವುದರಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಬಲಿಷ್ಠವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂದರ್ಭ ಮತ್ತು ಗೆಲುವನ್ನು ಪಡೆಯೋದಕ್ಕಾಗಿ ನೀವು ಏನನ್ನ ರೂಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ? ಈಗ ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥ ಒಂದು ವಿಷಯ ಹೇಳಬೇಕಂದ್ರೆ, ಮೊನ್ನೆ ನಡೆದಿರ್ತಕ್ಕಂಥ ಒಂದು ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಭೂತಪೂರ್ವ ಗೆಲುವನ್ನು ಸಾಧಿಸುವ ಮುಖಾಂತರ ನಾವು ಬಲಿಷ್ಠರಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ರವಾನಿಸಿದ್ದೇವೆ. ಈ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪಕ್ಷ ಎಷ್ಟರ ಮಟ್ಟಿಗಿದೆ ಅಂತ ಎಲ್ಲ ಒಂದು ಮೊನ್ನೆ ಒಂದು ಸಹಕಾರ ಸಂಘದ ಚುನಾವಣೆಯಲ್ಲಿ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಮತ್ತು ರಾಜ್ಯ ಮಟ್ಟದಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಈ ಗ್ಯಾರಂಟಿಗಳು ಇವೆಲ್ಲ ಒಂದು ಯೋಜನೆಗಳಿಂದ ಎಲ್ಲಿ ಅಭಿವೃದ್ಧಿ ಕೆಲಸಗಳು ಆಗದೆ ಇಲ್ಲಿವರೆಗಾದರೂ ಜನರು ಯಾವುದೇ ಅಭಿವೃದ್ಧಿ ಕಾಣದೆ ರಸ್ತೆಗಳು ಮತ್ತು ಇನ್ನು ಉಳಿದಿರ್ತಕ್ಕಂಥ ಯಾವುದೇ ಡೆವಲಪ್ಮೆಂಟ್ಸ್ಗಳು ಅಭಿವೃದ್ಧಿ ಆಗದೆ ಜನರು ಎಷ್ಟರ ಮಟ್ಟಿಗೆ ಈ ಜನರನ್ನ ಇದಕ್ಕೆ ಅವನತಿಗೆ ಒಯ್ದಿದೆ ಅಂತಕ್ಕಂಥ ಸರ್ಕಾರ ಎಷ್ಟರ ಮಟ್ಟಿಗೆ ಅವನತಿಗೆ ಜನರ ಬದುಕನ್ನು ಒಯ್ದೈತೆ ಅನ್ನೋಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಪಕ್ಷ ನಮ್ಮ ಕೃಷ್ಣನಾಯ್ಕ ಶಾಸಕರ ಒಂದು ನೇತೃತ್ವದಲ್ಲಿ ಬಲಿಷ್ಠವಾಗಿ ಬೆಳೆದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ನೀವು ಚುನಾವಣೆಯನ್ನು ಎದುರಿಸುವ ಸಿದ್ಧತೆಗಳಲ್ಲಿ ಇದ್ದೀರಾ? ಮುಂಬರುವ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ನಾವು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಆಲ್ರೆಡಿ ಅಲ್ಲೇ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಒಂದು ಬೂತ್ ಮಟ್ಟದ ಸಮಿತಿಯನ್ನು ರಚನೆ ಮಾಡೋದ್ರ ಮುಖಾಂತರ ಕಾರ್ಯಕರ್ತರ ಪಡೆಯನ್ನು ನಾವು ಬಲಿಷ್ಠವಾಗಿ ಕಟ್ತಾನೂ ಇದ್ದೇವೆ. ಈಗ ನಾವು ಬೂತ್ ಮಟ್ಟದ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇದ್ರ ಮುಖಾಂತರ ನಾವು ಸಾಮಾಜಿಕ ನ್ಯಾಯದಡಿ ಎಲ್ಲ ಸಮಾನತೆಯ ಇದರ ಮೇಲೆ ಸ್ಥಾನಗಳನ್ನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದ್ರ ಮುಖಾಂತರ ನಮ್ಮ ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಒಳ್ಳೆಯ ಒಂದು ಚುನಾವಣೆ ನಿಭಾಯಿಸಿ ಬಹುಮತದ ಒಂದು ತಾಲೂಕು ಪಂಚಾಯಿತಿಯ ಸದಸ್ಯರನ್ನು ನಾವು ಆಯ್ಕೆ ಮಾಡ್ತಕ್ಕಂಥ ಒಂದು ಏನಿದೆಯಲ್ಲ ಅಂತ ಒಂದು ಕಾರ್ಯವನ್ನು ನಾವು ನಿಭಾಯಿಸ್ತೇವೆ. ಈ ಪಕ್ಷದ ಮುಖಂಡರನ್ನ, ಕಾರ್ಯಕರ್ತರನ್ನ ಎಲ್ಲರನ್ನ ಒಂದುಗೂಡಿಸಿಕೊಂಡು
ಮತ ಕೇಳಲಿಕ್ಕೆ ನೀವು ಮುನ್ನುಡಿಯನ್ನು ಹಾಡ್ತಾ ಇದ್ದೀರಿ. ಹೌದು. ನೂತನವಾಗಿ ಆಯ್ಕೆಯಾದಂಥ ಮಲ್ಲಿಕಾರ್ಜುನ್ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. 1 2 3 ಅಂತ ಹೇಳ್ಬಿಡು ಸ್ಟಾರ್ಟ್ ಮಾಡಿ. ಈ ಒಂದು ಸುದ್ದಿವಾಹಿನಿ ಮುಖಾಂತರ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರು, ನಮ್ಮ ಜಿಲ್ಲೆಯ ಅಧ್ಯಕ್ಷರು ಮತ್ತು ಜಿಲ್ಲಾ ಎಲ್ಲ ಮುಖಂಡರು ಮತ್ತು ತಾಲೂಕು ಮುಖಂಡರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಈ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತಿದ್ದೇನೆ.